ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾನು ಮಶ್ರೂಮ್ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಫ್ರಿಜ್ಜಿಂದ ಹೊರಗಡೆ ನಾನು ಒಂದಿನ ಮುಂಚೆನೇ ತೆಗೆದಿಟ್ಟಿದ್ದೀನಿ. ಈ ಥರ ಬ್ರೌನ್ ಕಲರ್ ಆಗಿದೆ. ಇದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದು ನೋಡೋಣ. ಮೊದಲನೇದಾಗಿ ಒಂದು ಬ್ರೌನ್ ಕಲರ್ ಮಶ್ರೂಮ್ ತೊಗೊಳ್ಳೋಣ. ಇದರ ಸ್ಟೆಮ್ನ ತೆಗೆದು ನಾವು ಪಕ್ಕಕ್ಕೆ ಇಡೋಣ, ಯಾಕಂದರೆ ಇದನ್ನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದ್ರ ಮೇಲ್ಗಡೆ ಒಂದು ಸಿಪ್ಪೆ ಇರುತ್ತೆ, ಒಂದು ಲೇಯರ್ ಇರುತ್ತೆ, ಅದನ್ನು ತೆಗೆದ್ರೆ ಸಾಕು. ಅದು ಯಾವ ಥರ ತೆಗೆಯೋದು ಅಂತಂದರೆ ಈ ಥರ ಸೈಡಿಂದ ತೆಗಿತು ಅಂದರೆ ಅದು ಈ ಥರ ಎಳೆ ಆಗಿ ಬರುತ್ತೆ. ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಟು ಪೂರ್ತಿಯಾಗಿ ಮಶ್ರೂಮ್ ಪೂರ್ತಿ ತೆಗಿತಾ ಹೋಯಿತು ಅಂದರೆ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟೇ ಮನೇಲಿ ನಾವು ಕ್ಲೀನ್ ಮಾಡೋ ರೀತಿ. ಆದರೆ ಹೋಟೆಲು, ರೆಸ್ಟೋರೆಂಟಲ್ಲೆಲ್ಲ ಇದ್ರದ್ದು ಶೇಪ್ನ ಪ್ರೆಸೆಂಟೇಷನ್ ಥರ ಕೊಡಬೇಕಲ್ವ, ಅದಕ್ಕೋಸ್ಕರ ಅವರು ಶೇಪ್ ಮೇಂಟೈನ್ ಮಾಡೋದಕ್ಕೋಸ್ಕರ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಈ ಥರದ್ರಲ್ಲಿ ತೊಳ್ಕೊತಾರೆ. ಅದು ಏನೂ ತಪ್ಪಿಲ್ಲ. ಸೊ ಅದನ್ನು ಸ್ಟೆಮ್ನ ನಾವು ವಾಟರಲ್ಲಿ ವಾಶ್ ಮಾಡ್ತು ಅಂದರೆ ಸಾಕು. ಈ ಟಿಪ್ಸ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.